ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಬಾಡಿ ಪಾರ್ಟ್ಸ್. ಈ ಬಾಡಿ ಪಾರ್ಟ್ಸ್ ಮೇಲೆ ಅನೇಕ ಸಲ ಕ್ವಶನ್ ಆಗಿವೆ ವಿದ್ಯಾರ್ಥಿಗಳು. ಮುರಾರ್ಜಿ ದೇಸಾಯಿ ಮತ್ತು ನವೋದಯ ಪಬ್ಲಿಕ್ ಸ್ಕೂಲ್ ಅದೇ ರೀತಿ ಏಕಲವ್ಯ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಈ ಒಂದು ಫ್ರೀ ಸೀಟಿಗಾಗಿ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಬಾಡಿ ಪಾರ್ಟ್ಸ್ ಗಳ ಬಗ್ಗೆ ಕೇಳಿದ್ದಾರೆ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿ. ಅದೇ ರೀತಿ ನಾವು ಇಂಗ್ಲಿಷ್ ಕಲಿಯಲು ಕೂಡ ಈ ಬಾಡಿ ಪಾರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ನಮ್ಮ ದೇಹದ ಅಂಗಗಳು ನಮಗೆ ಇಂಗ್ಲಿಷ್ ಅಲ್ಲಿ ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳು. ಉದಾಹರಣೆಗಾಗಿ ಕಾಲನ್ನು ನಾವು ಏನನ್ನುತ್ತೇವೆ ಇಂಗ್ಲಿಷ್ ಅಲ್ಲಿ ಲೆಗ್ ಎಂದು ಕರೀತೀವಿ. ಅದೇ ರೀತಿ ನಮ್ಮ ಒಂದು ಹೃದಯವನ್ನು ಹಾರ್ಟ್ ಎಂದು ಕರೀತೀವಿ. ಅದೇ ರೀತಿ ನಾಲಿಗೆಯನ್ನು ಟಂಗ್ ಎಂದು ಕರೀತೀವಿ. ಈ ರೀತಿಯಾಗಿ ಚಿಕ್ಕ ಮಕ್ಕಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳುತ್ತಾರೆ ವಿದ್ಯಾರ್ಥಿಗಳು. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ವಿದ್ಯಾರ್ಥಿಗಳು. ಈ ಒಂದು ಕ್ಲಾಸ್ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳು. ಅದೇ ರೀತಿ ಕಣ್ಣನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೀತಾರಪ್ಪ ಅಂದ್ರೆ ಐ ಅಂದ್ರೆ ಕಣ್ಣು, ಐ ಅಂದ್ರೆ ಕಣ್ಣು. ಅದೇ ರೀತಿ ಮೂಗನ್ನು NOS ನೋಸ್ ಅಂದ್ರೆ ಮೂಗು, NOS ನೋಸ್ ಅಂದ್ರೆ ಮೂಗು ವಿದ್ಯಾರ್ಥಿಗಳೇ. NOS ನೋಸ್ ಅಂದ್ರೆ ಮೂಗು. ಅದೇ ರೀತಿ ವಿದ್ಯಾರ್ಥಿಗಳೇ ಇಯರ್ ಅಂದ್ರೆ ಕಿವಿ, ಇಯರ್ ಅಂದ್ರೆ ಕಿವಿ. ಅದೇ ರೀತಿ ಮೌತ್ MOUTH ಮೌತ್ ಅಂದ್ರೆ ಬಾಯಿ, MOUTH ಮೌತ್ ಅಂದ್ರೆ ಬಾಯಿ ವಿದ್ಯಾರ್ಥಿಗಳೇ. ದಯವಿಟ್ಟು ಚೆನ್ನಾಗಿ ಕೇಳಿ, ಸೈಲೆನ್ಸ್. ಅದೇ ರೀತಿ TEETH ಟೀತ್ ಅಂದ್ರೆ ಹಲ್ಲು, TEETH ಟೀತ್ ಅಂದ್ರೆ ಹಲ್ಲು. ಅದೇ ರೀತಿ ಟಂಗ್ ನಾಲ್ಗೆಯನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೀತಾರೆ ವಿದ್ಯಾರ್ಥಿಗಳೇ? ಏನಂದ್ರೆ ಟಂಗ್ ಎಂದು ಕರೀತಾರೆ, TONGUE ಟಂಗ್ ಅಂದ್ರೆ ನಾಲ್ಗೆ. ಸ್ಪೆಲ್ಲಿಂಗ್ ಕೂಡ ಕೇಳಿದ್ದಾರೆ ಅನೇಕ ಒಂದು ಎಕ್ಸಾಮ್ ಅಲ್ಲಿ. ಅದೇ ತರ ಹ್ಯಾಂಡ್ HAND ಹ್ಯಾಂಡ್ ಅಂದ್ರೆ ಕೈ, HAND ಹ್ಯಾಂಡ್ ಅಂದ್ರೆ ಕೈ. ಅದೇ ರೀತಿ ನೇಲ್ ಉಗುರನ್ನು ನಾವು ಇಂಗ್ಲಿಷ್ ಅಲ್ಲಿ ಏನೆಂದು ಕರೀತೇವೆ ಅಂದ್ರೆ ನೇಲ್ ಎಂದು ಕರೀತೇವೆ, NAIL ನೇಲ್ ಅಂದ್ರೆ ಉಗುರು. ಅದೇ ರೀತಿ ವಿದ್ಯಾರ್ಥಿಗಳೇ ಲೆಗ್ NEG ಲೆಗ್ ಅಂದ್ರೆ ಕಾಲು. ಈ ತರ ಇಂಗ್ಲಿಷ್ ಅಲ್ಲಿ ಈ ಒಂದು ಸ್ಪರ್ಧಾತ್ಮಕ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅದೇ ತರ ವಿದ್ಯಾರ್ಥಿಗಳೇ ಈ ಒಂದು ಮುರಾರ್ಜಿ ದೇಸಾಯಿ ನವೋದಯ ಪಬ್ಲಿಕ್ ಸ್ಕೂಲ್ ಅದೇ ರೀತಿ ಏಕಲವ್ಯ ಸ್ಕೂಲ್ಗಳಲ್ಲಿ ತುಂಬಾ ಸಲ ಕೇಳಿದ್ದಾರೆ. ಈ ಒಂದು 4 ಆಪ್ಷನ್ ಕೊಟ್ಟಿದ್ರಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿ ಕೊಟ್ಟಿದ್ರಲ್ಲಿ 4 ಆಪ್ಷನ್ ಅಲ್ಲಿ ಯಾವ್ದು ಸರಿ ಅಂತ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ. ಆದ್ರಿಂದ ಇವೆಲ್ಲಾ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಕಣ್ಣನ್ನು ಐ ಎಂದು ಕರೀತೇವೆ. ಅದೇ ರೀತಿ ನೋಸ್ ಅಂದ್ರೆ ಮೂಗು, ಇಯರ್ ಅಂದ್ರೆ ಕಿವಿ. ಅದೇ ರೀತಿ ಮೌತ್ ಅಂದ್ರೆ ಬಾಯಿ, ಟೀತ್ ಅಂದ್ರೆ ಹಲ್ಲು, ಟಂಗ್ ಅಂದ್ರೆ ನಾಲಿಗೆ, ಹ್ಯಾಂಡ್ ಅಂದ್ರೆ ಕೈ, ನೇಲ್ ಅಂದ್ರೆ ಉಗುರು, ಲೆಗ್ ಅಂದ್ರೆ ಕಾಲು. ಈ ರೀತಿಯಾಗಿ ಅದೇ ರೀತಿ ವಿದ್ಯಾರ್ಥಿಗಳೇ ಫೂಟ್ ಅಂದ್ರೆ ಪಾದ. ಎಲ್ಲಾ ಎಕ್ಸಾಮ್ ಅಲ್ಲಿ ನಮ್ಮ ಒಂದು ಬಾಡಿ ಪಾರ್ಟ್ಸ್ ಬಗ್ಗೆ ಗೊತ್ತಿರಲೇಬೇಕು. ಹಾರ್ಮ್ ಅಂದ್ರೆ ಒಂದು ತೋಳು, ಹಾರ್ಟ್ ಅಂದ್ರೆ ಹೃದಯ, ಲಿವರ್ ಅಂದ್ರೆ ಯಕೃತ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನಮ್ಮ ಒಂದು ಬಾಡಿ ಪಾರ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಫಿಂಗರ್ಸ್ ಅಂದ್ರೆ ಕೈ ಬೆರಳುಗಳು, ಫಿಂಗರ್ಸ್ ಅಂದ್ರೆ ಕೈ ಬೆರಳುಗಳು, ಫಿಂಗರ್ಸ್ ಅಂದ್ರೆ ಕೈ ಬೆರಳುಗಳು, ಫಿಂಗರ್ಸ್. ಅದೇ ರೀತಿ ಕೈ ಅಂದ್ರೆ ತೊಡೆ. ಈ ರೀತಿಯಾಗಿ ನಮ್ಮ ಒಂದು ದೇಹದ ಅಂಗಗಳು ನಮಗೆ ಇಂಗ್ಲಿಷ್ ಅಲ್ಲಿ ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಈ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ ಆದ್ರೂ ಬರಬಹುದು ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ಬಾಡಿ ಪಾರ್ಟ್ಸ್. ಅದೇ ರೀತಿ 67ನೇ ಕ್ಲಾಸ್ ಮುಕ್ತಾಯವಾಗುತ್ತೆ. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ವಿದ್ಯಾರ್ಥಿಗಳು, ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂದ್ರೆ ಒಬ್ಬೊಬ್ರು ಕೋಚಿಂಗ್ ಹೋಗಕ್ಕೆ ಆಗುವುದಿಲ್ಲ. ಆದ್ದರಿಂದ ಈ ಕ್ಲಾಸ್ ಮಾಡಕತ್ತಿನ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳೇ. ಯಾಕಂದ್ರೆ ಈ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ಈ ಒಂದು ಎಲ್ಲಾ ಮಾಹಿತಿ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ.